ಉಡುಗೊರೆಗಳಿಗಿಂತ ಅಮೂಲ್ಯವಾದದ್ದು ಯಾವುದಕ್ಕಿಂತ? ಉಡುಗೊರೆಗಳಿಗಿಂತ ಅಮೂಲ್ಯವಾದದ್ದು ಇಬ್ಬರ ಮಧ್ಯೆ ಇರುವಂತ ನಿಷ್ಕಲ್ಮಶವಾದಂತ ಪ್ರೀತಿ ಅಲ್ವಾ? ಸೊ ಆ ಪ್ರೀತಿಯನ್ನ ಯಾವಾಗ್ಲೂ ಜೋಪಾನವಾಗಿ ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ, ಸೊ ಮೊದಲಿಗೆ ನಮ್ಮೆಲ್ಲ ಮುದ್ದಾದ ಜೋಡಿಗಳಿಗೆ ವೆಲ್ಕಮ್ ಟು ದ ಶೋ. ಇನ್ನು ನಮ್ಮ ವೇದಿಕೆಯ ಮುದ್ದಾದ ಬೀಗರು, ಲವ್ಲಿ ಜಡ್ಜಸ್, ವೆಲ್ಕಮ್ ಟು ದ ಶೋ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂತಹ ಲವ್ಲಿ ಆಡಿಯನ್ಸ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಜೋಡಿ ನಂಬರ್ 1 ಸರ್ಪ್ರೈಸ್ ರೌಂಡ್ ಗೆ ಬರ್ತಾ ಇರುವಂತ ಮೊದಲನೇ ಜೋಡಿ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ರೊಮ್ಯಾಂಟಿಕ್ ಜೋಡಿ ಸುಹಾಸ್ ಹಾಗೂ ಅವರ ಶ್ರೀಮತಿ ನಯನಾ ನಾಗರಾಜ್. ನಾ ಹೇಳ್ತಾ ಇದೀನಿ, ನಾನು ನಿನಗೆ ಸರ್ಪ್ರೈಸ್ ಕೊಟ್ಟಿದ್ದು ಇಲ್ಲ. ಇಲ್ಲ ಮುದ್ದು, ನಾನು ಹೇಳೋದು ಕೇಳು. ಕ್ಲಿಯರ್, ನಾನೇ ನಿನಗೆ ಸರ್ಪ್ರೈಸ್ ಕೊಟ್ಟಿದ್ದು. ನಿನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ನಾನೇ ನಿನಗೆ ಸರ್ಪ್ರೈಸ್ ದಿನದಿಂದ ಪ್ಲಾನ್ ಮಾಡಿ ನಾನು ನಿನಗೆ ಸರ್ಪ್ರೈಸ್ ಕೊಟ್ಟಿದ್ದು. ಇಲ್ಲ, ನಾನು ನಿನಗೆ ಸರ್ಪ್ರೈಸ್ ಕೊಟ್ಟಿದ್ದು. ನಾನು ಹೇಳ್ತಾ ಇದೀನಿ, ನಾನು ನಿನಗೆ ಕೊಟ್ಟಿದ್ದು. ನಾನು ಹೇಳ್ತಾ ಇದೀನಿ, ನೀನ್ ನನಗಲ್ಲ ಸರ್ಪ್ರೈಸ್ ಕೊಟ್ಟಿದ್ದು, ನಾನು ನಿನಗೆ ಸರ್ಪ್ರೈಸ್ ಕೊಟ್ಟಿದ್ದು. ಅದು ಹಂಗಲ್ಲ ಮುದ್ದು, ನಾನೇ ನಿನಗೆ ಕೊಟ್ಟಿದ್ದು. ಇಲ್ಲ ಕಂದ, ನಾನು ನಿನಗೆ ಕೊಟ್ಟಿದ್ದು, ಅರ್ಥ ಮಾಡ್ಕೋ. ನಾನೇ ನಿನಗೆ ಕೊಟ್ಟಿದ್ದು ಚಿನ್ನೆ. ಈಗೇನು ಏನು ಏನ್ ಹೇಳಿ ಇವಾಗ? ಏನ್ ಬೇಕು ನಿಂಗೆ? ಹೇಳು. ಏನ್ ಇವತ್ತು ಇಲ್ಲಿ ಇತ್ಯರ್ಥ ಆಗೋಗ್ಬಿಡ್ಲಿ? ಏನ್ ಹೇಳು ಇವಾಗ? ಅಲ್ಲ, ಈಗ ನಾನ್ ಕೇಳ್ತಾ ಇದ್ದೀನಿ, ಏನ್ ಇವಾಗ? ನಾನೇನ್ ಹೇಳ್ತಾ ಇದೀನಿ ಗೊತ್ತಾ? ನಾನು ಇವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದು ಅಂತ ಹೇಳ್ತಾ ಇದೀನಿ. ನಾನೇನ್ ಹೇಳ್ತಾ ಇದೀನಿ ಗೊತ್ತಾ? ಇವ್ರು ಸರ್ಪ್ರೈಸ್ ಕೊಡಕ್ಕೂ ಮುಂಚೆ ಇವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನು ಆಲ್ರೆಡಿ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದೆ. ಸರ್ಪ್ರೈಸ್ ಕೊಟ್ಟಿದ್ರಂತಲ್ಲ? ನಾನ್ ಕೊಟ್ಟಿದ್ದು. ಇವ್ರು ಕೊಟ್ಟಿರೋದಂತಲ್ಲ? ಯಾರಿಗೆ ಸರ್ಪ್ರೈಸ್ ಕೊಟ್ರು ಅಂತ ನೋಡೋಣ ಕುರಿ. ನೋಡೋಣ. ಇನ್ ಸೈಡ್ ಬನ್ನಿ. ಸೈಡ್ ನಡೆಸ್ಬೇಕು, ಸೈಡ್ಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನಾ ನಾಗರಾಜ್. ಈ ವಾರ ಒಲವಿನ ಉಡುಗೊರೆ ಅಂತ ಹಾಗೆ ಏನಾದ್ರೂ ಸ್ವಲ್ಪ ಸರ್ಪ್ರೈಸ್ ಏನಾದ್ರೂ ಇದ್ರೆ ಅದು ನಮ್ಮ ಯಜಮಾನ್ರಿಗೆ, ನಮ್ಮ ಯಜಮಾನ್ರು ಹೆಂಡತಿಗೆ ಕೊಡಬಹುದು. ಅದಕ್ಕೆ ಅವರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನು ಮಂಗಳೂರಿಗೆ ಬಂದಿದ್ದೀನಿ. ಮಂಗಳೂರಿಗೆ ಯಾಕೆ ಬಂದಿದ್ದೀನಿ ಅಂದ್ರೆ ಅವ್ರು ಮಂಗಳೂರಲ್ಲಿದ್ದಾರೆ. ಅದಕ್ಕೆ ಯೂಶಲಿ ನಾನು ಸುಹಾಸ್ ಯಾವಾಗ್ಲೂ ಒಟ್ಟಿಗೆ ಎಳ್ನೀರು ಕುಡಿತೀವಿ. ಆದ್ರೆ ಇನ್ನು ನಾನು ಅವರನ್ನ ಮೀಟ್ ಮಾಡಿಲ್ಲ, ಇನ್ನು ನಾನು ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿಲ್ಲ. ಹಾಗಾಗಿ ಒಬ್ಳೆ ಕುಡಿತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವ್ರ ಜೊತೆ ಒಂದೇ ಎಳ್ನೀರಲ್ಲಿ 2 ಸ್ಟ್ರಾ ಹಾಕೊಂಡು ಕುಡಿತೀವಿ. ನಿಮಗೆ ಗೊತ್ತಲ್ಲ, ಕುರಿಯೋರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, 5 ನಿಮಿಷ ಕೂಡ ನಾನು ನಮ್ಮ ಯಜಮಾನ್ರು ಹತ್ರ ಇಲ್ಲದೆ ಇರೋದಿಲ್ಲ. ಅದಕ್ಕೆ 5 ದಿನ ಆದ್ರೂ ನಾನು ಹೆಂಗೆ ಅವರನ್ನ ಬಿಟ್ಟಿರೋದು. ಅದಕ್ಕೆ ನಮ್ಮ ಜಿ ಅವ್ರನ್ನೆಲ್ಲರನ್ನು ಕರ್ಕೊಂಡು ನಾನು ನಮ್ಮ ಯಜಮಾನ್ರಿಗೆ ಸರ್ಪ್ರೈಸ್ ಕೊಡುವ ಅಂತ ಹೇಳಿ ಮಂಗಳೂರಿಗೆ ಬಂದಿದ್ದೀನಿ. ಸರ್ಪ್ರೈಸಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡುವ. ಇವಾಗ್ಲೂ ಸುಹಾಸ್ಗೆ ಐಡಿಯಾನೇ ಇಲ್ಲ ದಟ್ ನಾನು ಮಂಗಳೂರಿಗೆ ಬಂದಿದ್ದೀನಿ ಅಂತ. ಅದು ಸರ್ಪ್ರೈಸ್ ಕೊಡಕ್ ಬಂದಿದ್ದೀನಿ ಅಂತಂತೂ ಐಡಿಯಾನೇ ಇಲ್ಲ. ನೀನೇನ್ ಸರ್ಪ್ರೈಸ್ ಕೊಡೋದು? ಖುಷಿ ಆಯ್ತು ನಂಗೆ. ಫುಲ್ ಕಷ್ಟ ಬಿದ್ದು ಟೀಮ್ ಜೊತೆ 2 ದಿವಸದಿಂದ ಕೆಲ್ಸದ ಮಧ್ಯ. Oh my God. ನೀನ್ ನನ್ಗೆ ಸರ್ಪ್ರೈಸ್ ಅಂತ ಹೇಳಿ ನಾನೇ ನಿನ್ಗೆ ಸರ್ಪ್ರೈಸ್ ಕೊಡೋದೇ ಕಾನ್ಸೆಪ್ಟ್. Seriously? Oh my God. So nice. Thank you so much. ಆಕ್ಚುಲಿ ಇನ್ನೊಂದು ಸರ್ಪ್ರೈಸ್ ಇದೆ. ಏನು? ಲೊಕೇಶನ್ ಶಿಫ್ಟ್ ಇವಾಗ.
ಈ ಗುಬ್ಬಚ್ಚಿ ಗೂಡ್ ಮುಂದೆ, ಈ ಸೂರ್ಯನ ಮುಂದೆ, ಈ ಅಲೆಗಳ ಮುಂದೆ ನಾನ್ ನಿನ್ಗೆ ಇನ್ನೊಂದು ಗಿಫ್ಟ್ ಕೊಡ್ಬೇಕು ಅಂತ ಇಷ್ಟಪಡ್ತಾ ಇದೀನಿ. ಏನ್ ಕಂದ? ಕಾಲ್ಗೆಜ್ಜೆನಾ? ಓ ಮೈ ಗಾಡ್! ನನ್ ಸರ್ಪ್ರೈಸ್ ಹೆಂಗಿತ್ತು ಚಿನ್ನಿ? ಸಖತ್ತಾಗಿತ್ತು. ಎಸ್ಪೆಷಲಿ ನನಗೆ ಆ ಗೆಜ್ಜೆನಲ್ಲಿ ಆನೆ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮೈ ಸ್ಪಿರಿಟ್ ಅನಿಮಲ್. ಈಗ ನಿಜ ಹೇಳಿ, ಯಾರಿಗೆ ಸರ್ಪ್ರೈಸ್ ಕೊಟ್ರಿ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ಗೆ ಐಡಿಯಾನೇ ಇರ್ಲಿಲ್ಲ. ಆಯ್ತು. ಇವರೆಲ್ಲ ನನಗೆ ಪ್ಲಾನ್ ಮಾಡಿಬಿಟ್ಟು ಫೋನ್ ಮಾಡಿದ್ರು, ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂದರು. ಅವರು ಕೆಲಸದ ಮೇಲೆ ಮಂಗಳೂರಲ್ಲಿದ್ದಾರೆ. ಹೋಗೋಣ ಮಂಗಳೂರಿಗೆ ಬರ್ತೀರಾ ಅಂತ. ಅಂದರೆ ನೆಕ್ಸ್ಟ್ ಡೇ ಶೂಟಿಂಗಿಗೆ ಇವತ್ತು ಮಧ್ಯಾಹ್ನ ಇನ್ನೂ ಫೋನ್ ಮಾಡಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರ ಕೆಲಸದ ಮಧ್ಯದಲ್ಲಿ ನಾನು ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. ಆ ಥರ ನೀವೇನಾದರೂ ಪ್ಲಾನ್ ಮಾಡಂಗಿದ್ರೆ ನನಗೆ ಓಕೆ ಅಂತ ಹೇಳಿದೆ. ನಾವು ಅದನ್ನೆಲ್ಲ ನೋಡ್ಕೋತೀವಿ ಮೇಡಮ್, ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ರು. ಟು ಬಿ ವೆರಿ ಫ್ರ್ಯಾಂಕ್, ಹಿ ನೆವರ್ ಫೇಲ್ಸ್ ಟು ಸರ್ಪ್ರೈಸ್ ಮೀ ಆ್ಯಕ್ಚುಲಿ. ಯಾವಾಗಲೂ ನಂಗೆ ಏನಾದರೂ ಒಂದು ರೀತಿ ಸರ್ಪ್ರೈಸ್ ಮಾಡ್ತಾನೆ ಇರ್ತಾರೆ. ಸೊ ಐ ಆಮ್ ಟ್ರೂಲಿ ಬ್ಲೆಸ್ಡ್. ಆ್ಯಂಡ್ ಆ್ಯಕ್ಚುಲಿ ನನ್ನ ಗಂಡನೇ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು. ಸುಹಾಸ್ ಅವ್ರೆ, ನೀವ್ ಹೇಳಿ, ಹೇಗ್ ಪ್ಲಾನ್ ಮಾಡಿದ್ರಿ ಈ ಸರ್ಪ್ರೈಸ್ ನೀವು? ಆಕ್ಚುಲಿ ಒಂದು ವಾರದ ಮುಂಚೆನೆ ಟೀಮ್ ನನಗೆ ಕನೆಕ್ಟ್ ಮಾಡಿದ್ರು. ಸರ್ ಯಾವುದೇ ಕಾರಣಕ್ಕೂ ನೀವು ಬೆಂಗಳೂರಿಗೆ ಬರೋಕ್ಕಾಗಲ್ವಾ ಅಂತ. ಇಲ್ಲ ಸರ್, ನಾನು ಪೂರ್ತಿ ಮ್ಯಾಂಗ್ಳೂರಲ್ಲೇ ಇರ್ತೀನಿ, ಕೆಲಸ ಅಲ್ಲೇ ಇರೋದ್ರಿಂದ. ಇನ್ನೂ ಒಳ್ಳೇದಾಯಿತು, ನಾವೇ ಅಲ್ಲಿಗೆ ನಯನ್ ಅವ್ರನ್ನ ಕರ್ಕೊಂಬರ್ತೀವಿ. ಅವ್ರಿಗೆ ಅನಿಸುತ್ತೆ ಅವರೇ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಅಂತ, ಬಟ್ ನೀವು ಅವ್ರಿಗೆ ಸರ್ಪ್ರೈಸ್ ಕೊಡ್ತೀರಾ ಸರ್ ಅಂತ ಅಂದಾಗ ತುಂಬ ಆ್ಯಕ್ಚುಲಿ ಇಷ್ಟ ಆಯಿತು ಆ ಕಾನ್ಸೆಪ್ಟು. ನಾನು ಕಟ್ಕೊಳ್ಳೋ ಹೆಂಡ್ತಿಗೆ ಗೆಜ್ಜೆ ಕೊಡಿಸ್ಬೇಕು, ಮೂಗುತ್ತಿ ಕೊಡಿಸ್ಬೇಕು, ಜುಮ್ಕಿ ಕೊಡಿಸ್ಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ಆ ಆಸೆನ ಹಿಂಗೆ ತೀರಿಸ್ಕೊಳ್ಳೋಣ ಅಂತ ನಾನು ಗೆಜ್ಜೆ ಕೊಡ್ಸೋಣ ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ಜಿ ಕನ್ನಡ ಟೀಮ್, ಜೋಡಿ ನಂಬರ್ 1 ಟೀಮ್ ನನಗೆ ಹೆಲ್ಪ್ ಮಾಡಿದ್ರು. ವೆರಿ ಸ್ವೀಟ್. ಓಕೆ, ನಯನಾ, ಸುಹಾಸ್ ಮಂಗಳೂರಿಗೆ ಹೋಗಿ ಒಬ್ರಿಗೊಬ್ರು ಸರ್ಪ್ರೈಸ್ ಕೊಟ್ಟಿದ್ದೆ ನಾನು ನೋಡಿದ್ವಿ. ನಿಜವಾಗ್ಲೂ ಇಬ್ರಿಗೂ ಒಬ್ರಿಗೊಬ್ರು ಕೊಟ್ಟಂತ ಸರ್ಪ್ರೈಸ್ ಎಷ್ಟು ಖುಷಿ ಆಯ್ತು ಹೇಳಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಯಾವತ್ತೂ ಅಂದರೆ ಕಾಲ್ಗೆಜ್ಜೆ ಹಾಕೊಳ್ಳೋಳಲ್ಲ, ಬಟ್ ಅವತ್ತು ಅವ್ರು ಹಾಕಿದಾಗಿಂದ ಇದುವರೆ ತನಕ ನಾನು ಕಾಲ್ಗೆಜ್ಜೆ ತೆಗೆದಿಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ನಾನು ಯಾವತ್ತೂ ತೆಗಿತೀನಿ ಕೂಡ ಆ ಕಾಲ್ಗೆಜ್ಜೆನ ಅಂತ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ ಹೋಲ್ ಟೀಮ್. ತುಂಬ ಚೆನ್ನಾಗಿ ಇವ್ರ ಜೊತೆ ಸೇರ್ಕೊಂಡು ನಂಗೆ ಸರ್ಪ್ರೈಸ್ ಕೊಟ್ಟರು. ಐ ಆಮ್ ರಿಯಲಿ ಗ್ರೇಟ್ಫುಲ್. ಸ್ವೀಟ್, ವೆರಿ ನೈಸ್, ವೆರಿ ನೈಸ್.